ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 6ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ಗುಂಡ ಮತ್ತು ಕುಸುಮ ಅವರು ಆದಿಗೆ ಮೆಸೇಜ್ ಮಾಡ್ತಾ ಇರ್ತಾರೆ. ಆವಾಗ ಆದಿಯವರು ಯಾರು ಇದು ಮೆಸೇಜ್ ಮಾಡ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಅವಾಗ ನೋಡ್ತಾರೆ. ಓ, ಕುಸುಮ ಆಂಟಿ ಅಂತ ಅಂದ್ಬಿಟ್ಟು ಅಂದ್ಕೊತಾರೆ. ಅವಾಗ ಆ ಕಡೆಯಿಂದ ಕುಸುಮವ್ರು ಮೆಸೇಜ್ ಕಳಿಸಿರ್ತಾರೆ. ಅವ್ರು ಆ ಕಡೆಯಿಂದ ಗುಡ್ ಮಾರ್ನಿಂಗ್, ಹ್ಯಾವ್ ಎ ಗುಡ್ ಡೇ ಅಂತ ಮೆಸೇಜ್ ಕಳಿಸ್ತಾರೆ. ಅವಾಗ ಗುಂಡ, ಅಜ್ಜಿ ಅಜ್ಜಿ ಮೆಸೇಜ್ ಬಂತು, ಅವ್ರು ನೋಡಿದ್ದಾರೆ, ನಮಗೂ ಮೆಸೇಜ್ ಕಳಿಸ್ತಾ ಇದ್ದಾರೆ, ಟೈಪ್ ಮಾಡ್ತಾ ಇದ್ದಾರೆ ಅಜ್ಜಿ ಅಂದರೆ, ಹೌದೇನೋ ಗುಂಡ, ನೋಡು ನೋಡು ಅಂದಾಗ, ಹ್ಞೂ ಅಜ್ಜಿ ಕಳಿಸಿದ್ದಾರೆ ನೋಡಿ ಅಂದ್ರಿಗೆ ಅಂತ ಅಂದ್ಬಿಟ್ಟು ಗುಂಡ ಹೇಳ್ತಾನೆ. ಅವಾಗ ಕುಸುಮವ್ರು ಏನು ಕಳಿಸಿದ್ದಾರೆ ಅಂದಾಗ, ಗುಡ್ ಮಾರ್ನಿಂಗ್, ಹ್ಯಾವ್ ಎ ಗುಡ್ ಡೇ ಅಂತ ಕಳಿಸಿದ್ದಾರೆ ಅಂತ ಅಂದ್ಬಿಟ್ಟು ಗುಂಡ ಹೇಳ್ತಾನೆ. ಹೌದಾ, ಕೊಡಿಲಿ ನೋಡೋಣ ಅಂದ್ಬಿಟ್ಟು ಕುಸುಮವ್ರ ಮೆಸೇಜ್ ಇಸ್ಕೊಂಡು ನೋಡ್ಬಿಟ್ಟು, ಹ್ಞೂ ಚೆನ್ನಾಗದೆ ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಗುಂಡ, ಹ್ಞೂ ಅಜ್ಜಿ ಮೆಸೇಜ್ ಮಾಡ್ತಿದ್ದಾರೆ ಆದಿ ಅಂಕಲ್ ಇಷ್ಟು ಒಳ್ಳೆಯವರಲ್ವ ಅಜ್ಜಿ, ಸ್ಕೂಲಲ್ಲಿ ಕೂಡ ನನ್ನನ್ನು ಅವ್ರು ಸೇವ್ ಮಾಡಿದ್ರು ಅಂದಾಗ, ಹ್ಞೂ ಕಣೋ ಗುಂಡ, ಆದಿ ತುಂಬ ಒಳ್ಳೆಯವರು, ಒಳ್ಳೆ ಗುಣ ಇರೋ ಮನುಷ್ಯ, ಅವರಷ್ಟು ಇದ್ದರೂ ಕೂಡ, ಕಾಮತ್ತವ್ರ ಮಗ ಆಗಿದ್ರು ಕೂಡ ಎಷ್ಟು ಒಳ್ಳೆ ಮಾನವೀಯತೆ, ಒಳ್ಳೆ ನಡವಳಿಕೆ ಇದೆ ಅವ್ರ ಹತ್ರ. ಆದಿ ತುಂಬ ಒಳ್ಳೆಯವರು, ನನಗಂತೂ ಆದಿ ತುಂಬ ಇಷ್ಟ ಆಗ್ತಾರೆ ಗುಂಡ ಅಂತ ಅಂದ್ಬಿಟ್ಟು ಕುಸುಮರು ಹೇಳ್ತಾರೆ. ಅವಾಗ ಇವನು ಗುಂಡ ಏನು ಹೇಳ್ತಾನೆ, ಹೌದು ಅಜ್ಜಿ, ಆದಿ ಅಂಕಲ್ ನನಗೂ ತುಂಬಾ ಇಷ್ಟ, ಈಸೆ ಹೀ ಮ್ಯಾನ್ ಇದ್ದಂಗೆ ಅಂತ ಅಂದ್ಬಿಟ್ಟು ಗುಂಡ ಹೇಳ್ತಾನೆ. ಹೌದೇನೋ ಗುಂಡ ಅಂತ ಅಂದ್ಬಿಟ್ಟು ಇಬ್ಬರು ಅಜ್ಜಿನೂ ಗುಂಡ ತಮಾಷೆ ಮಾಡ್ತಿರ್ತಾರೆ. ಗುಂಡ, ಅಜ್ಜಿ ನಂಗೆ ಲೇಟ್ ಆಗುತ್ತೆ, ನಾನು ಸ್ಕೂಲ್ಗೆ ಹೊರಡಬೇಕು ಅಂದ್ರೆ, ಸರಿ ಆಯಿತು ಹೋಗಿ ರೆಡಿಯಾಗಿ ಹೋಗು ಅಂತ ಹೇಳ್ಬಿಟ್ಟು ಅಂತಾರೆ. ಈ ಕಡೆ ಭಾಗ್ಯ ತಿಂಡಿ ರೆಡಿ ಮಾಡ್ಕೊತಾ ಇರ್ತಾಳೆ. ಇದು ಸ್ವೀಟು ಬಾಗಿ ಬಾತ್ ಕೇಳಿರ್ತಾರಲ್ಲ ಪೂಜಾ ಮತ್ತು ಆದಿ, ರೆಡಿ ಮಾಡ್ಕೊತಾ ಇರ್ತಾಳೆ. ಅವಾಗ ಅಜ್ಜಿ ಇದು ಕುಸುಮರು ಅಲ್ಲಿಗೆ ಬಂದು, ಭಾಗ್ಯ ಏನು ಮಾಡ್ತಿದ್ಯಾ ಭಾಗ್ಯ ಅಂದಾಗ, ಅದೇ ಅತ್ತೆ ಕುಸುಮ ಸ್ವೀಟ್ ಕೇಳಿದ್ಲೆಲ್ಲ ಮಾಡ್ತಾಯಿದ್ದೀನಿ ಅಂದಾಗ, ಹೌದಾ, ಮಾಡು ಜಾಸ್ತಿನೇ ಮಾಡು ಸ್ವಲ್ಪ, ಯಾಕೆಂದರೆ ಅವ್ರ ಮನೇಲಿ ತುಂಬ ಜನ ಇದ್ದಾರೆ, ಆದಿಯವ್ರಿಗೂ ತುಂಬ ಇಷ್ಟ ಅಲ್ವಾ, ಇಷ್ಟಪಟ್ಟು ತಿಂತಾರೆ, ಮಾಡು, ಕಿಶನ್ ಎಲ್ಲ ತಿಂತಾರೆ, ಸ್ವಲ್ಪ ಜಾಸ್ತಿನೇ ಮಾಡಿ ತೊಗೊಂಡೋಗು ಭಾಗ್ಯ ಅಂದಾಗ, ಹ್ಞೂ ಅತ್ತೆ ಆಯಿತು ಅತ್ತೆ, ನಾನು ಸ್ವೀಟ್ ಕೊಟ್ಬಿಟ್ಟು ಹಾಗೆ ಕ್ಯಾಂಟೀನ್ಗೆ ಹೋಗ್ಬಿಡ್ತೀನಿ, ಲೇಟ್ ಆಗಿಬಿಡುತ್ತೆ, ನೀವು ಬರ್ತೀರಾ ಅಂದಾಗ, ಹ್ಞೂ ಕಣ ಭಾಗ್ಯ ನೀನು ಹೋಗಿರು, ನಾನು ಆಮೇಲೆ ಅಲ್ಲಿಗೆ ಕ್ಯಾಂಟೀನ್ ಹತ್ರನೇ ಬರ್ತೀನಿ ಅಂತ ಅಂದ್ಬಿಟ್ಟು ಕುಸುಮರು ಹೇಳ್ತಾರೆ. ಅವ್ರು ಮಾತಾಡೋ ಶೈಲಿ ತುಂಬ ಚೆನ್ನಾಗಿರುತ್ತೆ ಕುಸುಮರು. ಆಮೇಲೆ ಸರಿ ಅಂದ್ಬಿಟ್ಟು ಆಯಿತು ಅತ್ತೆ ಅಂದ್ಬಿಟ್ಟು ಭಾಗ್ಯ ಹೇಳಿಬಿಟ್ಟು ಓಡ್ತಾಳೆ. ಕುಸುಮರ್ಗೆ ಹೇಳ್ಬಿಟ್ಟು ಓಡ್ತಾಳೆ, ಪೂಜಾ ಮನೆ ಹತ್ರ ಬರ್ತಾಳೆ. ಬಂದಾಗ ಸೆಕ್ಯೂರಿಟಿ, ನಿಲ್ಲಿ ಮೇಡಮ್, ಯಾರು ಬೇಕು ಅಂತ ಅಂದ್ಬಿಟ್ಟು ಬರ್ತಾರೆ. ಅವಾಗ, ಇಲ್ಲ ನಾನು ಇದನ್ನು ಬ್ಯಾಗ್ ಒಳಗಡೆ ಕೊಡಬೇಕಾಗಿತ್ತು ಅಂದಾಗ, ಇಲ್ಲ ಮೇಡಮ್ ಆ ಥರ ಎಲ್ಲ ಕೊಡೋಕ್ಕಾಗಲ್ಲ, ನೀವು ಯಾರು ಅಂತ ಗೊತ್ತಿಲ್ಲ, ನಾನು ಒಳಗಡೆ ಎಲ್ಲ ಬಿಡೋಕ್ಕಾಗಲ್ಲ ನಿಮ್ಮನ್ನು ಅಂತ ಅಂದ್ಬಿಟ್ಟು ಸೆಕ್ಯೂರಿಟಿ ಹೇಳ್ತಾರೆ. ಅವಾಗ ಭಾಗ್ಯನ ಹೇಳ್ತಾಳೆ, ಇಲ್ಲ ನಾನು ಪೂಜಾ, ಈ ಮನೆ ಸೊಸೆ ಪೂಜೆ ಇದ್ದಾಳಲ್ಲ ಅವ್ರ ಅಕ್ಕ, ಅದಕ್ಕೋಸ್ಕರ ಏನೋ ಮಾಡ್ಕೊಂಬಂದಿದ್ದೀನಿ ಅಂದಾಗ, ಇಲ್ಲ ಮೇಡಮ್ ನಾನು ನಿಮ್ಮನ್ನು ನೋಡಿಲ್ಲ, ನನಗೆ ಗೊತ್ತಿಲ್ಲ, ನಾನು ಒಳಗಡೆ ಬಿಡಲ್ಲ, ನಿಮ್ಮನ್ನೇನಾರು ಒಳಗಡೆ ಬಿಟ್ಟರೆ ನನ್ನ ಕೆಲಸ ಹೋಗುತ್ತೆ, ನಾನು ಒಳಗಡೆ ಬಿಡಲ್ಲ ಮೇಡಮ್ ಹಂಗೆಲ್ಲನೂ ಅಂತ ಅಂದ್ಬಿಟ್ಟು ಭಾಗ್ಯಂಗೆ ಸೆಕ್ಯೂರಿಟಿ ಹೇಳ್ತಾರೆ. ಇಲ್ಲ ಸರ್, ನಾನು ಸತಿನೂ ಬಂದಿದ್ದೀನಿ, ನೀವು ನೋಡಿಲ್ಲ ನನ್ನನ್ನು ಅಷ್ಟೇನೆ, ಆದರೆ ಸತಿ ನೀವಿರಲಿಲ್ಲ, ಇನ್ನೊಬ್ಬರು ಅಣ್ಣ ಇದ್ದರು, ನಾನು ಸತಿನೂ ಬಂದಿದ್ದೀನಿ, ನಾನು ಪೂಜೆ ಅವ್ರ ಅಕ್ಕ ಅಂದರೆ, ಇಲ್ಲ ಮೇಡಮ್ ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಬಿಡಲ್ಲ, ನಿಮ್ಮನ್ನು ಬಿಟ್ಟರೆ ನನ್ನ ಕೆಲಸ ಹೋಗುತ್ತೆ ಅಷ್ಟೇನೆ, ಇಲ್ಲ ನಾನು ಬಿಡಲ್ಲ, ಬೈತಾರೆ ನನಗೆ ಅಂತ ಅಂದ್ಬಿಟ್ಟು ಸೆಕ್ಯೂರಿಟಿ ಭಾಗ್ಯ ಎಷ್ಟು ಕೇಳ್ಕೊಂಡ್ರೂ ಬಿಡಲ್ಲ. ಅವಾಗ ಸರಿ ಏನು ಮಾಡೋದು ಅಂತ ಗೊತ್ತಿಲ್ವಲ್ಲಪ್ಪ, ಇವರು ಬಿಡ್ತಾ ಇಲ್ವಲ್ಲ ಒಳಗಡೆ, ಇವಾಗ ಏನು ಮಾಡಲಿ, ಈ ಸ್ವೀಟ್ ಬೇರೆ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಆದಿಯವ್ರಿಗೆ ಮತ್ತು ಪೂಜೆಗೆಲ್ಲನೂ, ಇವಾಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಮೇಲೆ ನೋಡ್ತಾಳೆ. ಅಲ್ಲಿ ನೋಡಿದ್ರೆ ಇವರು ತಾಂಡವ್ ಮತ್ತು ಆದಿ ಮಾತಾಡ್ತಿರ್ತಾರೆ. ಇವು ತಾಂಡವ್ ಏನು ಮಾಡಿರ್ತಾರೆ, ಆದಿಗೆ ಅವತ್ತು ಪ್ರಾಜೆಕ್ಟ್ ಏನೋ ಸಬ್ಮಿಟ್ ಮಾಡೋದಿರುತ್ತೆ ಅಂತ ಹೇಳ್ಬಿಟ್ಟು ಆದಿನ ತಾಂಡವನ್ನ ಅಲ್ಲಿಗೆ ಕರ್ಸ್ಕೊಂಡಿರ್ತಾರೆ ಫೋನ್ ಮಾಡಿಬಿಟ್ಟು. ತಾಂಡವ್ ಇಲ್ಲಿಗೆ ಬಂದ್ಬಿಡಿ ನಮ್ಮ ಮನೆಗೇನೆ, ಯಾವುದಾದ್ರು ಫೈಲ್ಸ್ ಎಲ್ಲ ಇಲ್ಲೇ ನೋಡ್ಬಿಡೋಣ, ಕ್ಲೀನಾಗಿ ನೋಡ್ಬಿಟ್ಟು ಯಾವುದಾದ್ರು ಫೈಲ್ಸ್ ಬೇಕೋ ಎಲ್ಲ ತೊಗೊಂಡೋಗೋಣ, ನೀವು ಇಲ್ಲಿಗೆ ನಮ್ಮ ಮನೆ ಹತ್ರನೇ ಬರ್ರಿ ಅಂತ ಹೇಳ್ಬಿಟ್ಟು ಆದಿ ತಾಂಡವನ ಮನೆ ಹತ್ರನೇ ಕರ್ಸ್ಕೊಂಡಿರ್ತಾರೆ. ತಾಂಡವ್ ಆದಿ ಮನೆ ಹತ್ರನೇ ಬಂದಿರ್ತಾರೆ. ಅದು ಭಾಗ್ಯ ಗೊತ್ತಿರಲ್ಲ. ಆಮೇಲೆ ಸರಿ ಇದೇನಪ್ಪ ಇವ್ರು ಸೆಕ್ಯೂರಿಟಿ ಬಿಡ್ತಾ ಇಲ್ವಲ್ಲ, ಏನು ಮಾಡೋದು ಅಂದ್ಬಿಟ್ಟು ತಲೆ ಎತ್ತು ನೋಡ್ತಾರೆ ಭಾಗ್ಯ. ಆವಾಗ ಬಾಲ್ಕನಿಲಿ ಆದಿನೂ ಮತ್ತು ತಾಂಡವ್ ಮಾತಾಡ್ತಿರೋದು ನೋಡ್ಬಿಡ್ತಾರೆ. ಅಯ್ಯೋ, ಇವ್ರು ಬೇರೆ ಇಲ್ಲಿ ಬಂದಿದ್ದಾರಲ್ಲ ತಾಂಡವರು, ಮೊದಲೇ ಹೇಳಿದ್ದಾರೆ ನನಗೆ, ಆದಿ ಬ್ರದರು ನಾನು ಇಬ್ಬರೂ ಅಣ್ಣ ತಮ್ಮ ಇದ್ದಂಗೆ, ಅವ್ರು ನನ್ನ ಅಣ್ಣ ಥರ ನಿಂತ್ಕೊಂಡು ನನಗೆ ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡ್ತಿದ್ದಾರೆ, ಅದಕ್ಕೂ ಬಂದು ಕಲ್ಲು ಹಾಕ್ಬೇಡ ನೀನು, ನಾನು ಮುಂದುವರಿಬೇಕು ಅಂತ ಕಾಯ್ತಾ ಇದ್ದೀನಿ, ಈ ಪ್ರಾಜೆಕ್ಟಲ್ಲಿ ನನ್ನ ಜೀವನ ಇದೆ, ನೀನು ಅದಕ್ಕೆ ಬಂದು ಕಲ್ಲು ಹಾಕಿದ್ರೆ ಭಾಗ್ಯ ನಾನು ಮಾತ್ರ ಸುಮ್ಮನಿರಲ್ಲ ಅಂತ ಆ ತಾಂಡವ ಹೇಳಿರ್ತಾರಲ್ಲ, ಅದನ್ನು ಭಾಗ್ಯ ನೆನಪಿಸ್ಕೊಂಡ್ಬಿಡ್ತಾರೆ. ಅಯ್ಯೋ, ನನ್ನನ್ನು ಏನಾರು ಇವ್ರು ನೋಡಿಬಿಟ್ರೆ ಇವಾಗ ಅಷ್ಟೇ, ಇಲ್ಲಿ ಇನ್ನೂ ಕೋಪ ಮಾಡ್ಕೊಂಡ್ಬಿಡ್ತಾರೆ, ಏನು ಮಾಡೋದು ಇವಾಗ ಅಂತೇಳ್ಬಿಟ್ಟು ಏನು ಮಾತಾಡ್ದಂಗೆ ಇರ್ತಾರೆ. ಅವಾಗ ಅಲ್ಲಿ ತಾಂಡವೇನು ಮತ್ತು ಆದಿ ಮಾತಾಡ್ತಿರ್ತಾರೆ. ಸುಮಾರು ಫೈಲ್ಸ್ ಇರುತ್ತೆ ಆದಿ ಕೈಲಿ. ಆದಿ ಎಲ್ಲ ತಾಂಡವ್ ಕೈ ಕೊಟ್ಬಿಟ್ಟು, ತಾಂಡವ್ ಇದು ಬ್ರದರ್, ಇದು ತುಂಬ ಇಂಪಾರ್ಟೆಂಟ್ ಫೈಲ್ಸ್ಗಳು ಇದೆಲ್ಲ ಇರೋದು, ಇದನ್ನು ಫುಲ್ಲು ಇವತ್ತು ಸಬ್ಮಿಟ್ ಮಾಡಬೇಕು, ಎಲ್ಲ ಫೈಲ್ಸು ಇವತ್ತು ಬೇಕೇ ಬೇಕು ಮೀಟಿಂಗಿಗೆ, ಯಾವ ಫೈಲ್ಸು ಮಿಸ್ ಮಾಡಬಾರ್ದು ನೀವು ಅಂತ ಹೇಳ್ಬಿಟ್ಟು ಅಂತಾರೆ. ಮತ್ತು ಇನ್ನೊಂದು ರೆಡ್ ಕಲರ್ ಫೈಲ್ ಕೊಡ್ತಾರೆ ತಾಂಡವ್ ಕೈಗೆ ಆದಿಯವರು. ಬ್ರದರ್, ಇದು ತುಂಬ ವೆರಿ 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 ಇಂಪಾರ್ಟೆಂಟ್ ಫೈಲ್, ಇದು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ನೀವು, ಇದು ತುಂಬ ಇಂಪಾರ್ಟೆಂಟ್ ಫೈಲ್ ಅಂದ್ಬಿಟ್ಟು
ಒಂದು ರೆಡ್ ಫೈಲ್ನ ತಾಂಡವ್ ಕೈ ಕೊಡ್ತಾರೆ. ನೋ ಬ್ರದರ್, ನಾನು ಆ ಥರ ಡಾಕ್ಯುಮೆಂಟ್ಸ್ ಎಲ್ಲ ಮಿಸ್ ಮಾಡೋ ಮನುಷ್ಯನೆಲ್ಲ, ಎಲ್ಲದರಲ್ಲೂ ಪರ್ಫೆಕ್ಟ್ ನಾನು ಅಂತಂದ್ಬಿಟ್ಟು ತಾಂಡವ್ ಹೇಳ್ತಾರೆ. ಅವಾಗ ಆದಿ ಓಕೆ ಅದು ನನಗೆ ಗೊತ್ತು, ಬಟ್ ಈ ಫೈಲ್ ಮಾತ್ರ ತುಂಬ ಕೇರ್ಫುಲ್ಲಾಗಿ ಇಟ್ಕೋಬೇಕು, ಹುಷಾರು ಅಂತ ಅಂದ್ಬಿಟ್ಟು ಅಂದಾಗ ಓಕೆ ಬ್ರದರ್ ಆಯಿತು ಅಂತ ಹೇಳ್ಬಿಟ್ಟು, ಸರಿ ನೀವು ಒಂದು ಕೆಲಸ ಮಾಡೋಣ, ನೀವು ವೆಹಿಕಲ್ ತಂದಿದ್ದೀರಾ ಅಂತ ತಾಂಡವ್ಗೆ ಕೇಳ್ತಾರೆ. ಹೌದು ಸರ್, ಬನ್ನಿ ನಮ್ಮ ಕಾರಲ್ಲೆಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು ಅದು ಹೇಳ್ತಾರೆ. ಓಕೆ ಬ್ರದರ್ ಆಯಿತು ಅಂದ್ಬಿಟ್ಟು, ಬನ್ನಿ ಬ್ರದರ್ ಬೇಗ ರೀಚ್ ಆಗಿಬಿಡೋಣ, ಮತ್ತು ಇನ್ ಟೈಮಿಗೆ ನಾವು ಅಲ್ಲಿರಬೇಕು, ಕ್ಲೈಂಟ್ ಎಲ್ಲ ಇರ್ತಾರೆ, ಬೇರೆಯವ್ರನ್ನ ನಾವು ಕಾಯಿಸ್ಬಾರ್ದು, ಇನ್ ಟೈಮಿಗೆ ನಾವು ಆನ್ ಟೈಮ್ಗೆ ಅಲ್ಲಿರಬೇಕು ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಓಕೆ ಬ್ರದರ್ ಅಂದ್ಬಿಟ್ಟು ಇಬ್ಬರು ಬರ್ತಾರೆ. ಆವಾಗ ಭಾಗ್ಯ ಇವರಿಬ್ಬರು ಬರೋದು ನೋಡ್ಬಿಟ್ಟು ಸೈಡ್ಗೆ ಹೋಗ್ಬಿಟ್ಟು ಮುಚ್ಕೊಂಡ್ಬಿಡ್ತಾರೆ, ಔತ್ಕೊಂಡ್ಬಿಡ್ತಾರೆ. ಏಕೆಂದರೆ ತಾಂಡವ್ ಭಾಗ್ಯ ನೋಡಿದ್ರೆ ಸ್ವಲ್ಪ ಕೂಗಾಡ್ತಾರೆ ಅಂತ ಭಾಗ್ಯಂಗೂ ಗೊತ್ತಿರುತ್ತಲ್ವ, ಅದಕ್ಕೆ ಔತ್ಕೊಂಡ್ಬಿಡ್ತಾರೆ ಭಾಗ್ಯ ಹೋಗ್ಬಿಟ್ಟು. ಸರಿ ತಾಂಡವ್ ಮತ್ತು ಆದಿ ಇಬ್ರು ಕಾರಲ್ಲಿ ಓಡ್ತಾರೆ. ಇನ್ನೇನು ತಾಂಡವ್ ಕಾರ್ ಡೋರ್ ಹಾಕೋಬೇಕು, ಆ ರೆಡ್ ಕಲರ್ ಫೈಲ್ನ ಬೀಳಿಸ್ಬಿಡ್ತಾರೆ ಕೆಳಗಡೆಗೆ. ಅದು ಯಾವ ಫೈಲ್ ಇಂಪಾರ್ಟೆಂಟ್ ಮಿಸ್ ಮಾಡಲೇಬಾರ್ದು ಅಂತ ಕೊಟ್ಟಿರ್ತಾರೋ ಅದೇ ಫೈಲ್ನ ತಾಂಡವ್ ಬೀಳಿಸ್ಬಿಡ್ತಾರೆ ಬೈ ಮಿಸ್ಟೇಕ್. ಸರಿ ಬೀಳಿಸ್ಬಿಟ್ಟು ಕಾರ್ ಸ್ಟಾರ್ಟ್ ಮಾಡಿ ಹೊಂಟೇ ಬಿಡ್ತಾರೆ ಮುಂದಕ್ಕೆ. ಆಮೇಲೆ ಭಾಗ್ಯ ಈ ಕಡೆ ಬಂದು ಅಯ್ಯೋ ಈ ಫೈಲೇ ಬೀಳಿಸ್ಬಿಟ್ರಲ್ಲ, ಇದು ತುಂಬ ಮುಖ್ಯವಾದ ಫೈಲು, ಬೇಕೇ ಬೇಕು ಅಂತ ಆದಿ ಹೇಳ್ತಾ ಇದ್ದಿದ್ದು ಕೇಳಿಸ್ಕೊಂಡಿದ್ದೀನಿ ನಾನು. ಈ ತಾಂಡವ್ರು ಈ ಫೈಲೇ ಮಿಸ್ ಮಾಡೋಗ್ಬಿಟ್ರಲ್ಲ, ಈ ಫೈಲ್ ಮಿಸ್ ಆಯಿತು ಅಂದರೆ ಸುಮ್ಮನೆ ಅವ್ರಿಗೆ ತೊಂದರೆ ಆಗುತ್ತೆ, ನಾಳೆ ಪ್ರಾಜೆಕ್ಟು ನನ್ನ ಜೀವನ ಹಾಗೆ ಹೀಗೆ ಅಂತೆಲ್ಲ ತುಂಬ ಕನಸು ಕಟ್ಕೊಂಡಿದ್ದಾರೆ ತಾಂಡವು, ಪಾಪ ಈ ಫೈಲ್ ಇಲ್ಲ ಅಂದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಭಾಗ್ಯ ಆ ಫೈಲ್ ಎತ್ಕೋತಾಳೆ. ಫೈಲ್ ಎತ್ಕೊಂಡು ಇದನ್ನು ಹೆಂಗಾನ ಮಾಡಿ ಅವ್ರು ತಲುಪಿಸ್ಲೇಬೇಕು, ಪೂಜೆಗೆ ಫೋನ್ ಮಾಡಲ, ಸ್ವೀಟ್ ಕೊಟ್ಬಿಟ್ಟು ಹೋಗ್ಲಾ ಅಂತ ಫೋನ್ ಎತ್ಕೊಂಡು ಪೂಜೆಗೆ ಫೋನ್ ಮಾಡೋಕೆ ಹೋಗ್ತಾಳೆ. ಬೇಡ ಈಗ ಸ್ವೀಟ್ ಕೊಡೋಕೆ ಪೂಜೆನ ಏನಾರು ಈಚೆಗೆ ಕರೆದ್ರೆ ಅವಳು ನಾನು ಒಳಗೆ ಕರೆದು ಕೂರಿಸ್ಕೊಂಡ್ಬಿಡ್ತಾಳೆ, ಲೇಟ್ ಆಗಿಬಿಡುತ್ತೆ, ಈ ಫೈಲ್ನ ಇನ್ ಟೈಮ್ಗೆ ಅಲ್ಲಿ ಕೊಟ್ಬಿಡ್ಬೇಕು ನಾನು ಆದಿ ಸರ್ಗೆ ಮತ್ತು ತಾಂಡವ್ ಅವ್ರಿಗೆ ಅಂತ ಹೇಳ್ಬಿಟ್ಟು ಪೂಜೆನ ಫೋನ್ ಕಟ್ ಮಾಡಿಬಿಟ್ಟು, ಸರಿ ಒಂದು ಕೆಲಸ ಮಾಡೋಣ, ಇವಾಗ ನಾನು ಇದನ್ನು ಹೆಂಗಾರ ಮಾಡಿ ತಲುಪಿಸ್ಬೇಕು ಅಂದ್ಬಿಟ್ಟು ಹಿಂದೆನೇ ಒಂದು ಆಟ ಬರ್ತದೆ, ಆಟ ನಿಲ್ಲಿಸ್ಬಿಟ್ಟು ಅಣ್ಣ ದಯವಿಟ್ಟು ಆ ಕಾರ್ನ ಫಾಲೋ ಮಾಡಿ ಅಣ್ಣ ಅಂತ ಅಂದ್ಬಿಟ್ಟು ಆಟೋ ಕೂತ್ಕೋತಾರೆ ಭಾಗ್ಯ. ಸರಿ ಅಂದ್ಬಿಟ್ಟು ಆಟೋದವರು ಆ ಕಾರ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಕಾರು ಮಾಮೂಲಿ ಆದಿ ಆಫೀಸ್ ಹತ್ರ ಹೋಗಿ ನಿಂತ್ಕೊಳ್ಳುತ್ತೆ. ಅಲ್ಲಿ ತಾಂಡವ್ ಮತ್ತು ಆದಿ ಇಬ್ಬರೂ ಕಾರಿಂದ ಈಚೆ ಇಳಿತಾರೆ. ಇಳಿದ್ಬಿಟ್ಟು ಒಳಗಡೆ ಹೋಗ್ಬಿಟ್ಟಿರ್ತಾರೆ. ಅಷ್ಟಲ್ಲಿ ಭಾಗ್ಯ ಬರ್ತಾಳೆ ಹಿಂದೆನೇ. ಅಷ್ಟಲ್ಲಿ ಅವ್ರು ಒಳಗಡೆ ಹೋಗ್ಬಿಟ್ಟಿರ್ತಾರೆ ಇಬ್ಬರೂ ಆಫೀಸ್ ಒಳಗಡೆ. ಬ್ರದರ್ ಯಾವ ಫೈಲು ಮಿಸ್ ಮಾಡಿಲ್ಲ ತಾನೇ, ವೆರಿ ಇಂಪಾರ್ಟೆಂಟ್ ಫೈಲ್ ಅಂತ ಎಲ್ಲ ಹೇಳಿದ್ದೀನಿ, ಒಂದು ಸತಿ ನೋಡ್ಕೊಳ್ಳಿ ಅಂತ ಆದಿ ಕೇಳಿರ್ತಾರೆ. ಇಲ್ಲ ಬ್ರದರ್ ಎಲ್ಲ ಪರ್ಫೆಕ್ಟ್ ಆಗಿದೆ, ಮನೇಲೆಲ್ಲ ಚೆಕ್ ಮಾಡ್ಕೊಂಡು ಬಂದಿದ್ದಲ್ಲ, ಯಾವುದು ಮಿಸ್ ಆಗಿಲ್ಲ ಬನ್ನಿ ಅಂದಾಗ, ಎಲ್ಲ ಇದು ಇಂಪಾರ್ಟೆಂಟು ಮೀಟಿಂಗಿಗೆ ಮಿಸ್ ಆಗಬಾರ್ದು ಅದಕ್ಕೋಸ್ಕರ ಅಂದಾಗ, ಇಲ್ಲ ಬ್ರದರ್ ಎಲ್ಲ ಇದೆ ಅಂತ ತಾಂಡವ್ ಕಾನ್ಫಿಡೆಂಟಾಗಿ ಹೇಳ್ತಾರೆ. ಅವ್ರ ಫೈಲ್ ಕಳ್ಕೊಂಡ್ರೆ ಅವ್ರಿಗೆ ಗೊತ್ತಿರಲ್ವಲ್ಲ. ಸರಿ ಅಂದ್ಬಿಟ್ಟು ಅವ್ರ ಆಫೀಸ್ ಒಳಗಡೆ ಹೋಗ್ತಾರೆ. ಸರಿ ಅಂದ್ಬಿಟ್ಟು ಇಲ್ಲಿ ಈ ಕಡೆಯಿಂದ ಭಾಗ್ಯ ಬಂದು ಆಟೋ ನಿಲ್ಸ್ಕೊಂಡು ಇಳಿತಾರೆ. ಭಾಗ್ಯ ಬಂದು ಇಳಿತಾರಲ್ಲಿ ಇಳಿದ್ಬಿಟ್ಟು ಒಳಗಡೆ ಬರೋಕ್ಕೆ ಬರ್ತಾರೆ. ಅಲ್ಲೂ ಕೂಡ ಸೆಕ್ಯೂರಿಟಿ ಒಳಗೆ ಬಿಡಲ್ಲ. ಇಲ್ಲ ಮೇಡಮ್ ಒಳಗೆ ಬಿಡಲ್ಲ, ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ನಡೀತಾ ಇದೆ ಸರ್, ಯಾರನ್ನೂ ಒಳಗೆ ಬಿಡಬೇಡ ಅಂತ ಹೇಳಿದ್ದಾರೆ ನಮ್ಮ ಬಾಸು, ಒಳಗೆ ಬಿಡಲ್ಲ ಮೇಡಮ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಭಾಗ್ಯ ಇಲ್ಲ ಸರ್ ನಾನು ಅರ್ಜೆಂಟ್ ಒಳಗಡೆ ಹೋಗಬೇಕು, ದಯವಿಟ್ಟು ಬಿಡಿ, ನಾನು ಆದಿ ಸರ್ನ ಮೀಟ್ ಆಗಲೇಬೇಕು ಅಂತ ಭಾಗ್ಯ ಕೇಳ್ತಾರೆ. ಅವಾಗ ಸೆಕ್ಯೂರಿಟಿ ಇಲ್ಲ ಮೇಡಮ್ ಬಾಸ್ ಹೇಳಿದ್ದಾರೆ ಯಾರನ್ನೂ ಒಳಗಡೆ ಬಿಡ್ಕೊಡ್ದು, ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಇವತ್ತು, ಯಾರನ್ನೂ ಬಿಡಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ, ಬಿಡಲ್ಲ ಮೇಡಮ್ ನಾನು ಅಂತ ಹೇಳ್ಬಿಟ್ಟು ಅಲ್ಲೂ ಸೆಕ್ಯೂರಿಟಿ ಬಿಡಲ್ಲ ಆಫೀಸ್ ಹತ್ರನೂ ಭಾಗ್ಯನ. ಸರಿ ಅಣ್ಣ ಒಂದು ಕೆಲಸ ಮಾಡಿ, ಇವಾಗ ಇದೊಂದು ಫೈಲ್ ಕೊಡ್ತೀನಿ, ಇದನ್ನು ಅದೇ ಇವ್ರ ಕೈ ಕೊಟ್ಬಿಡ್ತೀರಾ ಮರಿದಂಗೆ ಅಂದಾಗ, ಸರಿ ಮೇಡಮ್ ಆಯಿತು ಕೊಡ್ತೀನಿ ನಾನೇ, ಆದರೆ ನಿಮ್ಮನ್ನು ಬಿಡಲ್ಲ ಅಂತ ಅಂದ್ಬಿಟ್ಟು ಸೆಕ್ಯೂರಿಟಿ ಹೇಳ್ತಾರೆ. ಸರಿ ಅಣ್ಣ ಆಯಿತು ಕೊಟ್ಬಿಡಿ ಅಂದ್ಬಿಟ್ಟು ಆಮೇಲೆ ಭಾಗ್ಯ ಬ್ಯಾಗ್ ನೋಡ್ತಾರೆ ಕೈಯಲ್ಲಿ. ಈ ಸ್ವೀಟು ಆದಿಯವ್ರಿಗೆ ಕೇಳಿದಲ್ವಾ, ಒಂದು ಕೆಲಸ ಮಾಡೋಣ, ಈ ಸ್ವೀಟ್ ಬ್ಯಾಗುನು ಇವ್ರ ಕೈಗೆ ಕೊಟ್ಬಿಡೋಣ, ಹೆಂಗೋ ಆದಿಯವ್ರಿಗೆ ತಲುಪಿದ್ರೆ ಸಾಕಲ್ವಾ ಅಂತ ಹೇಳ್ಬಿಟ್ಟು ಭಾಗ್ಯ ಅನ್ಕೊತಿರ್ತಾರೆ. ಆವಾಗ ಸೆಕ್ಯೂರಿಟಿನ ಅಣ್ಣ ದಯವಿಟ್ಟು ಈ ಬ್ಯಾಗ್ನು ಆದಿಯವ್ರಿಗೆ ಕೊಟ್ಬಿಡ್ತೀರಾ, ಮಿಸ್ ಮಾಡಬೇಡಿ ಅಂದಾಗ, ಇಲ್ಲ ಮೇಡಮ್ ಕೊಡ್ತೀನಿ ಕೊಡಿ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿ ಬ್ಯಾಗು ಮತ್ತು ಫೈಲ್ ಎರಡೂ ಇಸ್ಕೋತಾರೆ. ಇಸ್ಕೊಂಡಾದ್ಮೇಲೆ ಮೇಡಮ್ ನೀವು ಯಾರು ಅಂತ ಕೇಳಿದ್ರೆ ನಾನು ಏನು ಹೇಳಲಿ, ಇವಾಗ ಸರ್ ಕೇಳ್ತಾರೆ ಯಾರು ಕೊಟ್ಟಿದ್ದು ಅಂದ್ಬಿಟ್ಟು, ಅವಾಗ ನಾನು ಹೇಳಬೇಕಲ್ಲ ನೀವು ಯಾರು ಅಂತ ನಾನು ಹೇಳಬೇಕು, ನೀವು ಯಾರು ಅಂದಾಗ ನೀವು ಅವ್ರಿಗೆ ಹೇಳಿ ಭಾಗ್ಯ ಬಂದಿದ್ದರು ಭಾಗ್ಯ ಕೊಟ್ಟರು ಅಂತೇಳಿ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಅವಾಗ ಸೆಕ್ಯೂರಿಟಿ ಓಕೆ ಮೇಡಮ್ ಆಯಿತು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿ ಹೇಳ್ತಾರೆ. ಸರಿ ಈ ಕಡೆ ಇನ್ನೇನು ಫೈಲ್ ಇದು ಮೀಟಿಂಗ್ ಸ್ಟಾರ್ಟ್ ಆಗ್ತಿದೆ, ಕ್ಲೈಂಟ್ಸ್ ಎಲ್ಲ ಕೂತಿದ್ದಾರೆ, ಆದಿ ಕೂತಿದ್ದಾರೆ, ತಾಂಡವ್ ಎಲ್ಲರೂ ಇದ್ದಾರೆ, ಇನ್ನು ಫೈಲಲ್ಲಿ ಇಡಬೇಕು. ಅದೇ ಟೈಮಲ್ಲಿ ತಾಂಡವ್ ಅವ್ರನ್ನ ನಾನು ಇಂಪಾರ್ಟೆಂಟ್ ಫೈಲ್ ಕೊಟ್ಟಿದ್ನಲ್ಲ ಕೊಡಿ ಬ್ರದರ್ ಅಂತ ಅಂದ್ಬಿಟ್ಟು ಆದಿ ಕೇಳ್ತಾರೆ. ತಾಂಡವ್ ಹುಡುಕ್ತಾರೆ, ಫೈಲ್ ಇರೋಲ್ಲ, ಎಲ್ಲ ಹುಡುಕ್ತಾರೆ, ಫೈಲ್ ಇರೋಲ್ಲ. ಯಾಕೆ ತಾಂಡವ್ ಯಾಕೆ ಬ್ರದರ್ ಏನಾಯಿತು, ತುಂಬ ಯಾಕೋ ಟೆನ್ಷನಲ್ಲಿ ಇದ್ದೀರಾ, ಏನಾರು ಪ್ರಾಬ್ಲಮ್, ಏನಿಲ್ವಲ್ಲ, ಏನು ಗಾಬರಿ ಆಗೋಂಥದ್ದೇನಿಲ್ಲ, ಎಲ್ಲ ಓಕೆ ತಾನೆ ಅಂತ ಅಂದ್ಬಿಟ್ಟು ಆದಿ ಕೇಳ್ತಾರೆ. ಅದು ಬ್ರದರ್ ಅಂತ ತಾಂಡವ್ ಹೇಳ್ತಾರೆ. ಯಾಕೆ ಬ್ರದರ್ ಏನೋ ಭಯವಾಗಿದ್ದೀರಾ ಮೀಟಿಂಗ್ ಬಗ್ಗೆ, ನೋ ಪ್ರಾಬ್ಲಮ್ ನಾನು ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾರೆ. ಬ್ರದರ್ ಅದಲ್ಲ ಅಂದರೆ ಮತ್ತೆ ಏನು ಬ್ರದರ್ ಏನಾಯಿತು, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ, ವಾಟ್ ಹ್ಯಾಪನ್ ಅಂತ ಅಂದ್ಬಿಟ್ಟು ಆದಿ ಕೇಳ್ತಾರೆ. ಬ್ರದರ್ ಅದು ನೀವು ಇಂಪಾರ್ಟೆಂಟ್ ಫೈಲ್ ಕೊಟ್ಟಿದ್ರಲ್ಲ ಆ ಫೈಲ್ ಕಾಣ್ತಾ ಇಲ್ಲ ಅಂತ ಅಂದ್ಬಿಟ್ಟು ತಾಂಡವ್ ಹೇಳ್ತಾರೆ. ವಾಟ್
ಏನು ಹೇಳ್ತಾ ಇದ್ದೀರಾ ನೀವು ಅಂತ ಆದಿ ಶಾಕ್ ಆಗ್ತಾರೆ. ಹೌದು ಬ್ರದರ್, ಆ ಫೈಲ್ ಕಾಣ್ತಾ ಇಲ್ಲ ಅಂತ ತಾಂಡ ಹೇಳಿದ. ಬ್ರದರ್, ನಾನು ನಿಮ್ಗೆ ಹೇಳಿದ್ನಲ್ಲ, ಅದು ಇಂಪಾರ್ಟೆಂಟ್ ಫೈಲು, ಮಿಸ್ ಮಾಡಲೇಬೇಡಿ, ಇಂಪಾರ್ಟೆಂಟ್ ಇವತ್ತು ಮೀಟಿಂಗಿಗೆ ಅಂತ. ಎಲ್ಲಿ ಮಿಸ್ ಆಯಿತು ಫೈಲು ಅಂತ ಆದಿ ಶಾಕ್ ಆಗಿ ಹೇಳ್ತಾರೆ. ಗೊತ್ತಿಲ್ಲ ಬ್ರದರ್, ಎಲ್ಲ ತೊಗೊಂಡಿದ್ದೀನಿ, ಆದರೆ ಎಲ್ಲಿ ಮಿಸ್ ಆಯಿತು ಅಂತ ಗೊತ್ತಿಲ್ಲ ಬ್ರದರ್, ಏನು ಮಾಡೋದಂತ. ಆದಿ ಶಾಕು, ಇಲ್ಲಿ ತಾಂಡವು ಶಾಕ್ ಆಗ್ತಾರೆ ಸ್ನೇಹಿತರೆ. ಇವತ್ತಿನ ಸಂಚಿಕೆ ಇಲ್ಲಿ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾನು ಅಪ್ಡೇಟ್ ಕೊಡ್ತೀನಿ. ಈ ಸಂಚಿಕೆ ತಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಸಪೋರ್ಟ್ ಮಾಡಿದರೆ ತುಂಬ 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 ಧನ್ಯವಾದಗಳು ಸ್ನೇಹಿತರೆ. ಪ್ಲೀಸ್ ಫಸ್ಟ್ ಯಾರು ನೋಡ್ತಿರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸ್ನೇಹಿತರೆ, ಪ್ಲೀಸ್ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ನಿಮ್ಮದೊಂದು ಸಪೋರ್ಟಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.